ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ ಬಿಸ್ನೆಸ್ ಯಾವುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ನಾವು ಅಂದರೆ ಮಹಿಳೆಯರು ಹೊರ್ಗಡೆ ಹೋಗಿ ಕೆಲವರು ಕೆಲಸ ಮಾಡ್ತಾರೆ, ಕೆಲವ್ರು ಮನೆಯಲ್ಲಿ ಹೊರ್ಗಡೆ ಕಳಿಸಿ ಕೆಲಸ ಮಾಡಿಸಲ್ಲ. ಅವರು ಮನೆಯಲ್ಲೇ ಇರಬೇಕಾಗತ್ತೆ. ಮನೆಯಲ್ಲೇ ಇದ್ಕೊಂಡು ನಾವೇನಾದರೂ ಬಿಸ್ನೆಸ್ ಮಾಡಬೇಕಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರು ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು, ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಲಾಭ ಬರುತ್ತೆ, ಅಂದರೆ ಕಡಿಮೆ ಬಂಡವಾಳ ಹಾಕಿ ಹೆಚ್ಚು ಲಾಭ ತೊಗೋಬೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅಂದರೆ ನಿಮಗೆ ಯಾವುದ್ರ ಬಗ್ಗೆ ಅಂತಂದರೆ ಮನೇಲೇ ಕೂತ್ಕೊಂಡು ನಾವು ವರ್ಕ್ ಮಾಡೋದು ಅಂತಂದರೆ ಈಗ ಕಂಪ್ನಿಗಳೆಲ್ಲ ಕೆಲವು ಕಡೆ ಮನೇಲೇ ಕೂತ್ಕೊಂಡು ವರ್ಕ್ ಮಾಡಿ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಮನೇಲೇ ಕೂತ್ಕೊಂಡು ಗೇಮ್ ಆಡಿ ಅಷ್ಟು ಸಂಪಾದನೆ ಮಾಡ್ಬೋದು ಇಷ್ಟು ಸಂಪಾದನೆ ಮಾಡ್ಬೋದು, ನೀವು ₹1,000 ಇನ್ವೆಸ್ಟ್ ಮಾಡಿ ₹2,500 ಸಂಪಾದನೆ ಮಾಡ್ಬೋದು ಡೈಲಿ, ಆ ಥರ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಅದು ಯಾವುದೂ ನಮಗೆ ಬರಲ್ಲ. ಯಾಕಂದರೆ ಕೆಲವರು ತುಂಬ ಇನ್ಫಾರ್ಮೇಷನ್ ಕೊಟ್ಟಿರೋ ಪ್ರಕಾರ ಯಾವುದೇ ರೀತಿ ಗೇಮ್ ಆಡೋದ್ರಿಂದ ದುಡ್ಡು ಬರಲ್ಲ, ನಮ್ಮ ದುಡ್ಡೇ ಲಾಸ್ ಆಗುತ್ತೆ. ಮತ್ತು ನಾವು ಮನೇಲೇ ಕೂತ್ಕೊಂಡು ವರ್ಕ್ ಮಾಡೋದ್ರಿಂದ ವರ್ಕ್ ಮಾಡಿಸ್ಕೋತಾರೆ ನಮ್ಮ ಹತ್ರ, ಬಟ್ ಕರೆಕ್ಟಾಗಿ ಪೇಮೆಂಟ್ ಕೊಡಲ್ಲ. ಆ ಥರ ಪ್ರಾಬ್ಲಮ್ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಕಂಪ್ನಿ ಮೇಲಾಗಲಿ, ಯಾವುದೇ ಬೇರೆ ಥರ ಗೇಮ್ಗಳಾಗಲಿ, ಬೇರೆ ಥರ ಆಪ್ಗಳಿಗಾಗಲಿ ಅಡಾಪ್ಟ್ ಆಗದೇನೆ ನಾವುಗಳು ಬಂದು ನಮ್ಮದೇ ಆದಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಒಂದು ಬೆಸ್ಟ್ ಐಡಿಯಾ ಅಂತಂದರೆ ಟೈಲರಿಂಗ್. ನೀವು ಟೈಲರಿಂಗ್ ಕೋರ್ಸ್ ಮುಗಿಸ್ತು ಅಂತಂದರೆ ಒಂದು 2 ತಿಂಗಳು 3 ತಿಂಗಳು ಟೈಲರಿಂಗ್ ಟ್ರೈನಿಂಗ್ ತೊಗೊಂತು ಅಂತಂದರೆ ನೀವೇ ಕೂಡ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಕೂಡ ಓನ್ ಬಿಸ್ನೆಸ್ನ ಮಾಡ್ಬೋದು. ಅಂತಂದರೆ ಟೈಲರಿಂಗ್ ಮಾಡ್ಬೋದು. ನಾವು ಹೊರ್ಗಡೆ ಟೈಲರಿಂಗ್ ಶಾಪೇ ಇಟ್ಟು ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ. ನೀವು ಮನೇಲಿ ನಿಮಗೆ ಬಟ್ಟೆ ಹೊಲಿಯೋದು ಟೈಲರಿಂಗ್ ಕಲ್ತ್ಕೊಂತು ಅಂತಂದರೆ, ಟೈಲರಿಂಗ್ ಕಲ್ತಿತ್ತು ಅಂತಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಾಗಿರ್ಬೋದು, ಮತ್ತು ಲಂಗ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಪ್ಯಾಂಟು ಶರ್ಟ್ ಆಗಿರ್ಬೋದು, ಈ ಥರ ಟೈಲರಿಂಗಲ್ಲಿ ಯಾವುದೇ ಬರುತ್ತೆ ಟೈಲರಿಂಗ್ ಸ್ಟಿಚ್ಚಿಂಗು, ಅದೆಲ್ಲ ಒಂದು ಫ್ರಾಕ್ ಆಗಿರ್ಬೋದು, ಈ ಥರ ಒಂದು ಗೌನ್ ಆಗಿರ್ಬೋದು, ಈ ಥರ ಸ್ಟಿಚ್ಗಳು ಮಾಡೋದ್ರಿಂದ ನಿಮಗೆ ಮನೇಲೇ ಕೂತ್ಕೊಂಡು ನೀವು ಆದಾಯನ ಗಳಿಸ್ಬೋದು. ಏಕೆಂದರೆ ಇವಾಗ ಆಲ್ಮೋಸ್ಟ್ ಒಂದು ಬ್ಲೌಸ್ ಹೊಲಿದ್ರೆ 250 ತೊಗೋತಾರೆ, 300 ತೊಗೋತಾರೆ, ಕೆಲವು ಕಡೆ ಎಲ್ಲ 350 ಎಲ್ಲ ತೊಗೋತಾ ಇರ್ತಾರೆ. ಬಟ್ ನಮ್ಮ ಹಳ್ಳಿ ಸೈಡೆಲ್ಲ ಅಷ್ಟೊಂದೇನು ಕೊಡೋಲ್ಲ, 200 250 ಅಷ್ಟೇ ಲಾಸ್ಟು ಕೊಡೋದು ಬ್ಲೌಸ್ಗಳಿಗೆ. ಅಷ್ಟೊಂದು ಅಮೌಂಟ್ ಕೂಡ ನಾವು ಇದು ಮಾಡ್ಬೋದು. ಒಂದು ₹50 ಖರ್ಚು ಮಾಡಿದ್ರೆ ಅಂದರೆ ಏನೂ ವರ್ಕ್ ಇಲ್ಲದೆ, ಏನೂ ಲೇಸ್ ಗೀಸ್ ಏನೂ ವರ್ಕ್ ಇಲ್ಲದೇ, ಹಾಗೆ ನೀವು ಒಂದು ಲೈನಿಂಗ್ ಬ್ಲೌಸ್ ಹೊಲಿತು ಅಂತಂದರೆ ಲೈನಿಂಗು ಒಂದು ₹35 ₹36 ಬೀಳುತ್ತೆ. ಅಂದರೆ ಟೋಟಲ್ ನಮಗೆ ಖರ್ಚು ಬಂದು ಒಂದು ₹50 ಬಿದ್ದರೆ ಒಂದು ₹200 ಲಾಭ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದು ಬ್ಲೌಸ್ಗೆ ₹200 ತೊಗೋತು ಅಂತಂದರೆ ₹150 ಲಾಭ ಮಾಡ್ಕೋಬೋದು. ಈ ಥರ ನಾವು ಕಡಿಮೆ ಬಂಡವಾಳ ಹಾಕಿದ್ರೆ ಅಂದರೆ ಕಡಿಮೆ ಖರ್ಚು ಮಾಡಿದ್ರೆ ನಮಗೆ ಟೈಲರಿಂಗಲ್ಲಿ ಹೆಚ್ಚು ಆದಾಯ ಬರುತ್ತೆ. ನಮಗೆ ಹೌಸ್ ವೈಫ್ಗಳಿಗೆ ಬೆಸ್ಟು ಅಂತಂದರೆ ಟೈಲರಿಂಗ್ ಕಲಿಯೋದು. ಟೈಲರಿಂಗ್ ಕಲ್ತ್ಕೋತು ಅಂತಂದರೆ ನೀವೇ ಮನೇಲಿ ಒಂದು ಮಿಷಿನ್ ತೊಗೊಂಡು ಇಟ್ಕೊಂಡ್ರೆ, ಮಿಷಿನ್ಗೆ ಒಂದು ಚಿಕ್ಕ ಮಿಷಿನ್ ಬೇಕು ಅಂದರೆ ಒಂದು 6,000 7,000 ಆಗುತ್ತೆ. ದೊಡ್ಡ ಮಿಷಿನ್ ಬೇಕು ಅಂದರೆ ನೀವು ಯಾವ ರೇಟ್ ತೊಗೋತೀರಾ ಅದ್ರ ಮೇಲೆ ಡಿಪೆಂಡು. ಆ ಥರ ತೊಗೊಂತು ಅಂತಂದರೆ ನೀವೇ ಕೂಡ ಮನೇಲಿ ಕೂತ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬೇಡ ಒಂದು 2 ತಿಂಗಳು ಕೋರ್ಸ್ಗೆ ಹೋಗಿ ನಿಮ್ಮ ಮನೆಯವ್ರನ್ನ ರಿಕ್ವೆಸ್ಟ್ ಮಾಡಿ, ಇಲ್ಲ ಅಂತಂದರೆ ಕ್ಯಾಂಪ್ಗಳ ಥರ ಇರ್ತಾರೆ ಟೈಲರಿಂಗೆಲ್ಲ ಇದು ಮಾಡೋದು, ಸಂಘದ ಕಡೆಯಿಂದ ಆಗಿರ್ಬೋದು, ಗ್ರಾಮ ಪಂಚಾಯತಿ ಕಡೆಯಿಂದ ಆಗಿರ್ಬೋದು, ಅದೆಲ್ಲ ಟ್ರೈನಿಂಗ್ಗಳು ಕೊಡ್ತಾ ಇರ್ತಾರೆ. ಟ್ರೈನಿಂಗ್ಗಳು ತೊಗೊಳ್ಳಿ. ಇಲ್ಲ ಅಂತಂದರೆ ನೀವೇ ತಿಂಗಳಿಗೆ ಒಂದು ₹1,000 ತೊಗೋತಾರೆ ಟ್ರೈನಿಂಗ್ ಕಲ್ಸೋಕ್ಕೆ. ಒಂದು 2 ತಿಂಗಳು ಕಲ್ತ್ಕೊಳ್ಳಿ. 2 ತಿಂಗಳು ಕಲ್ತ್ಕೋತು ಅಂದರೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ನಿಮಗೆ ಸ್ಟಿಚ್ಚಿಂಗು. ನೀವು ಮೊಬೈಲ್ ನೋಡೇ ಸ್ಟಿಚ್ಚಿಂಗ್ ಕಲಿಬೋದು. ಬಟ್ ನೀವು ಹೋಗಿ ಕಲ್ತ್ಕೊಂತು ಅಂದರೆ ಇನ್ನೂ ತುಂಬ ಈಸಿಯಾಗಿ ಬರುತ್ತೆ. ಯಾಕಂದರೆ ಪ್ರಾಕ್ಟಿಕಲ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ನಾನು ಕೂಡ ಕೆಲವು ವೀಡಿಯೋಗಳೆಲ್ಲ ಮಾಡಾಕಿದ್ದೀನಿ, ನೋಡಿ ಇಷ್ಟ ಆಯಿತು ಅಂತಂದರೆ ಕಲ್ತ್ಕೊಳ್ಳಿ ಟೈಲರಿಂಗ್ನ. ನೀವು ಬೆಟರಾಗಿ ಹೊಲಿಬೇಕು ಅಂತಂದರೆ ಒಂದು 2 ತಿಂಗಳಾದರೂ ಟ್ರೈನಿಂಗ್ ತೊಗೋಬೇಕು. ನೀವು ಕಲ್ತ್ಕೋಬೋದು, ಒಂದೇ ದಿನ 2 ದಿನದಲ್ಲೂ ಕಲ್ತ್ಕೋಬೋದು. ಬಟ್ ನೀವು ಈ ಡಿಸೈನ್ಗಳಾಗಿರ್ಬೋದು, ಬೇರೆ ಬೇರೆ ಥರ ವರ್ಕ್ಗಳಾಗಿರ್ಬೋದು, ಈ ಥರ ಎಲ್ಲ ಕಲಿಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮಗೆ 2 ತಿಂಗಳು ಬೇಕೇ ಬೇಕಾಗುತ್ತೆ. ಕೆಲವ್ರಿಗೆ ಬೇಗನೆ ಕಲ್ತ್ಕೋತಾರೆ ಒಂದು 15 ದಿನದಲ್ಲಿ. ಅಂದರೆ ಜಾಸ್ತಿ ಡಿಸೈನ್ ಬೇಕು, ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೊಲಿಬೇಕು, ಫಿನಿಶಿಂಗ್ ಎಲ್ಲ ನೀಟಾಗಿ ಬರಬೇಕು ಅಂದರೆ ಒಂದು 2 ತಿಂಗಳು ಸ್ಟಿಚಿಂಗ್ ತೊಗೊಳ್ಳಿ. ಒಂದು 2 ತಿಂಗಳು ಸ್ಟಿಚಿಂಗ್ ಟ್ರೈನಿಂಗ್ ತೊಗೊಂತು ಅಂತಂದರೆ ನಿಮಗೆ ನೀವೇ ಕೂಡ ಮನೆಯಲ್ಲಿ ಕೂತ್ಕೊಂಡು ಆದಾಯನ ಗಳಿಸ್ಬೋದು. ಎಷ್ಟೋ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಹಬ್ಬದ ಸೀಸನ್ಗಳಲ್ಲೆಲ್ಲ ಸೀರೆಗಳು, ಟಾಪ್ಗಳು ಈ ಥರ ಎಲ್ಲ ತರಿಸ್ಬಿಟ್ಟು ನಿಮಗೆ ಬಟ್ಟೆಗಳು ಕೊಡ್ತಾರಲ್ಲ ಕಸ್ಟಮರು, ಅಂಥವ್ರಿಗೂ ಕೂಡ ನೀವು ಮಾರಾಟ ಮಾಡ್ಬೋದು. ಅದರಲ್ಲೂ ಕೂಡ ನೀವು ಲಾಭನ ಗಳಿಸ್ಬೋದು. ಅದನ್ನು ಬಿಟ್ಟರೆ ನಾವು ಮನೆಯಲ್ಲಿ ಬೇರೆ ಥರ ವರ್ಕ್ ಮಾಡ್ತೀವಿ ಅನ್ನೋದು ಆಗಲ್ಲ. ಕೆಲವ್ರು ಮಾಡ್ತಾ ಇರ್ತಾರೆ, ಹಪ್ಳ ಮಾಡೋದಾಗಿರ್ಬೋದು, ಉಪ್ಪಿನಕಾಯಿ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದು ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಗ್ರೂಪ್ ಥರ ಬೇಕಾಗುತ್ತೆ.
ನೀವು ಒಂದು ಹಪ್ಪಳ ಮಾಡಿದ್ರು ಗ್ರೂಪ್ ಬೇಕಾಗುತ್ತೆ, ಉಪ್ಪಿನಕಾಯಿ ಮಾಡಿದ್ರು ಗ್ರೂಪ್ ಬೇಕಾಗುತ್ತೆ, ಅಥವಾ ಬತ್ತಿ ಮಾಡಿದ್ರು ಗ್ರೂಪ್ ಬೇಕಾಗುತ್ತೆ, ಎಲೆಗಳು ಮಾಡಿದ್ರು ಗ್ರೂಪ್ ಬೇಕಾಗುತ್ತೆ. ಈ ಥರ ಏನೇ ಮಾಡಬೇಕು ಅಂದರೆ ಒಂದು ಗ್ರೂಪ್ ಬೇಕಾಗುತ್ತೆ. ಬಟ್ ನಾವು ಇಂಡಿವಿಜುವಲಾಗಿ ಮಾಡ್ಬೋದು ಓನ್ ಬಿಸ್ನೆಸ್ ಅನ್ನೋದು ಟೈಲರಿಂಗ್ ಬೆಸ್ಟ್ ಆಪ್ಷನು. ನಾನು ಕೂಡ ಇದನ್ನು ನಾನು 10 ವರ್ಷದಿಂದ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನಾನು ಇಂಡಿವಿಜುವಲ್ ಬಿಸ್ನೆಸ್ ಅಂತಂದರೆ ಟೈಲರಿಂಗು. ನಾನು ಮನೇಲೇ ಇರೋದ್ರಿಂದ ನಾನು ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಈ ಥರ ಮಹಿಳೆಯರಿಗೆ, ಹೌಸ್ ವೈಫ್ಗಳಿಗೆ ಬೆಸ್ಟ್ ಆಪ್ಷನ್ ಅಂತಂದರೆ ಟೈಲರಿಂಗ್. ಯಾಕಂದರೆ ಟೈಲರಿಂಗ್ ಕಲ್ತ್ಕೊಂತು ಅಂದರೆ ಇದಕ್ಕೆ ಇವಾಗ ಜಾಸ್ತಿ ವ್ಯಾಲ್ಯೂ ಇರೋದು. ನೀವು ನೋಡಿ ಎಲ್ಲೇ ಬೇಕಾದ್ರೂ ಕೇಳಿ, ಟೈಲರಿಂಗ್ಗೆ ತುಂಬ ವ್ಯಾಲ್ಯೂ ಇದ್ದಾರೆ. ಮೊದಲು ಬರೀ ಲೇಡೀಸ್ ಹೊಲಿತಾಯಿದ್ರು, ಎಲ್ಲೋ ಒಬ್ಬೊಬ್ಬರು ಜೆಂಟ್ಸ್ ಹೊಲಿತಾಯಿದ್ರು. ಈಗ ಆಲ್ಮೋಸ್ಟ್ ಎಲ್ಲರೂ ಜೆಂಟ್ಸ್ ಕೂಡ ಜಾಸ್ತಿನೇ ಆಗಿದ್ದಾರೆ ಹೊಲಿಯೋಕ್ಕೆ. ಹಳೆ ತುಂಬ ದಿನಗಳಿಂದ ಯಾವುದೇ ರೀತಿ ವರ್ಕ್ ಮಾಡಿರ್ಬೋದು, ಟೈಲರಿಂಗ್ ಶಾಪ್ಗಳನ್ನ ಇಟ್ಕೊಂಡಿದ್ದಾರೆ ಜೆಂಟ್ಸ್ಗಳು. ಇವಾಗ ಆ ಅಂಗಡಿಗಳಲ್ಲಿ ಕೂಡ ಜಾಸ್ತಿ ಜೆಂಟ್ಸ್ಗಳೇ ಹೊಲಿತಾ ಇದ್ದಾರೆ ಹೊರತು ಹುಡುಗರೇ ಹೊಲಿತಾ ಇದ್ದಾರೆ ಹೊರತು ಹುಡುಗಿರು ಕಡಿಮೆ ಇದ್ದಾರೆ. ಯಾಕೆಂದರೆ ಹೊರಗಡೆ ಹೋಗಿ ನಾವು ಶಾಪ್ಗಳು ಇಟ್ಕೊಂಡು ಹೊಲಿಯೋಕ್ಕಾಗಲ್ಲ, ಮತ್ತು ಶಾಪ್ಗೆ ಜಾಯ್ನ್ ಆಗೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆಗಳಲ್ಲಿ ಕಳಿಸಲ್ಲ. ಅದಕ್ಕೋಸ್ಕರ ನಾವು ಕಲ್ತ್ಕೊಂಡು ನಮ್ಮ ಮನೆಯಲ್ಲೇ ಇಟ್ಕೊಂತು ಅಂದರೆ ನಿಮಗೆ ಹೊಲಿಗೆ ಹಾಕೋದೆಲ್ಲ ಬರುತ್ತೆ ಅಂತ ಹೇಳಿದರೆ, ನಿಮಗೆ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಬೇರೆ ನಿಮ್ಮ ಪರಿಚಯದವರಾಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ಈ ಥರ ಬೇರೆ ಬೇರೆಯವರೆಲ್ಲ ಏನು ಮಾಡ್ತಾರೆ, ನಿಮಗೆ ಬ್ಲೌಸ್ಗಳನ್ನ ತಂದು ಕೊಡ್ತಾ ಇರ್ತಾರೆ. ನೀವು ಸ್ಟಿಚ್ ಮಾಡಿ ಕೊಟ್ಟರು ಅಂತಂದರೆ ನಿಮ್ಗೆ ಇಷ್ಟ ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಕೊಡ್ತು ಅಂತಂದರೆ ನಿಮಗೆ ಅಮೌಂಟು, ನಿಮಗೆ ಆದಾಯನೂ ಬರುತ್ತೆ. ಮತ್ತು ನಿಮ್ಮ ಬ್ಲೌಸ್ಗಳ್ನ ಹೊಲ್ಕೊಳ್ಳೋದ್ರಿಂದ ನಿಮಗೆ ದುಡ್ಡು ಕೂಡ ಉಳಿಯುತ್ತೆ. ನಿಮಗೂ ಸಾಕಾಗಿರುತ್ತೆ, ಅಯ್ಯೋ ಟೈಲರಿಂಗ್ಗೆ ಬ್ಲೌಸ್ ಹೊಲಿಯೋಕ್ಕೆ ಇಷ್ಟು ಕೊಡಬೇಕಾ, ಅವ್ನು ಬ್ಲೌಸ್ ಹೊಲಿಯೋಕ್ಕೆ ಇಷ್ಟು ಕೊಡಬೇಕಾ ಅಂತ ಅನ್ನಿಸ್ತಾ ಇರುತ್ತೆ. ಅದ್ರ ಬದಲು ನೀವೇ ಕಲ್ತ್ಕೊಂತು ಅಂತಂದರೆ ನಿಮಗೂ ಕೂಡ ಅದರಲ್ಲಿ ಅಮೌಂಟು ಉಳಿತಾಯ ಮಾಡುತ್ತೆ. ನಾನು ಪ್ರತಿಯೊಬ್ಬರ ಮಹಿಳೆಯರಿಗೂ ಹೇಳೋದಿಷ್ಟೇ, ಅಂದರೆ ಮನೆಯಲ್ಲೇ ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು ಅನ್ನೋಂತಾದರೆ ಯಾವುದೇ ರೀತಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅಂದರೆ ಯಾವುದೇ ಗೇಮ್ಗಳಾಗಲಿ ಮತ್ತು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿ ಅಮೌಂಟ್ ಕೊಡ್ತೀವಿ ಅಂತ ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬರ್ ಆಗಿರ್ಬೋದು, ಈ ಥರ ನೋಡ್ತಾ ಇರ್ತೀವಲ್ವ, ಅಪ್ಲಿಕೇಶನ್ ಹಾಕಿ ಅಂತ ಎಲ್ಲ ಬರ್ತಾ ಇರುತ್ತಲ್ಲ, ಈ ಥರದ್ದೆಲ್ಲ ನಾವು ನಂಬ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಕೆಲವರಿಗೆ ಸಿಕ್ತಿರುತ್ತೆ, ಮಾಡ್ತಾ ಇರ್ತಾರೆ. ಇನ್ನು ಅದರಲ್ಲಿ ಸ್ಯಾಲ್ರಿ ಬರುತ್ತೋ ಬರೋಲ್ವೋ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಯಾಕಂದರೆ ನಾವು ಮಾಡಿಲ್ಲ, ಬಂದರೂ ಬರ್ಬೋದು, ಬಟ್ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಾನು ಹೇಳೋದು ಒಂದೇ ಅಂತಂದರೆ ಹೌಸ್ ವೈಫ್ಗಳಿಗೆ ಟೈಲರಿಂಗು ಬೆಸ್ಟ್ ಓನ್ ಬಿಸ್ನೆಸ್ ಮಾಡೋಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಡಿಯೋ ಬೇಕು ಅಂತಂದರೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳನ್ನೂ ಮಾಡಾಕಿದ್ದೀನಿ. ಮತ್ತು ಬೋಟ್ ನೆಕ್ ಆಗಿರ್ಬೋದು, ವಿತೌಟ್ ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಮತ್ತು ಲಂಗ ಬ್ಲೌಸ್ ಮತ್ತು ಡ್ರೆಸ್ ಸ್ಟಿಚಿಂಗ್, ಈ ಥರ ಎಲ್ಲ ಟೈಲರಿಂಗ್ ವಿಷಯ ಯಾವುದ್ರ ಬಗ್ಗೆ ಟೈಲರಿಂಗ್ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ನಾನು ವೀಡಿಯೋಗಳನ್ನ ನೋಡಿ ನಿಮಗೂ ಅರ್ಥ ಆಗುತ್ತೆ ಅಂತ ತಿಳ್ಕೊತಾ ಇದ್ದೀನಿ. ಅರ್ಥ ಆಗುತ್ತೆ ಅದು, ಯಾಕಂದರೆ ತುಂಬ ಈಸಿ ಮೆಥಡಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಎಲ್ಲ ನೋಡಿ ಕಲ್ತ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಹೆಲ್ಪ್ ಆಗುತ್ತೆ ಅಂದರೆ ಬೇರೆಯವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.